ಲಾಂಚ್ ಆಗಲಿ, ಆಮೇಲೆ ನೋಡಿದ್ಮೇಲೆ ಹೇಳ್ತೀನಿ. ಅಲ್ವಾ? ರಿಲೀಸ್ ಆದ್ಮೇಲೆ ಅವ್ರು ಹಾಡು ಹಾಡ್ತಾರಂತೆ. ನನ್ನ ಮಾತನ್ನ ನಾನು ಹಿಂದೆ ತಗೋತಾ ಇದ್ದೀನಿ. ಎಲ್ಲ ಇವಳೇ ಈಗ ನಾನು ಹೇಳ್ತೀನಿ, ಕಾಪಾಡು ದೇವರೇ ಕಾಪಾಡು. ಎಸ್ ಮ್ಯಾಮ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಾಖಿ ಹಬ್ಬ ಹಾಗೂ ಉಪಕರ್ಮದ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ತುಂಬ ಖುಷಿ ಅನ್ನಿಸ್ತು ಹಾಡು. ಆದರೆ ಒಂದು ಸ್ವಲ್ಪ ಸಣ್ಣದಾಗಿ ದುಃಖ ಆಯಿತು. ಎಲ್ಲಿ ಪ್ರೇಮಿಗಳು ಭಾಳ ಕಷ್ಟಪಡೋದು ತೋರಿಸ್ತೀಯೇನೋ ಅಂತ. ಅದು ಸತ್ಯ ಕಥೆ ಅಂದಾಗ ಅದು ಹಾಗೆ ತೋರಿಸ್ಬೇಕಾಗುತ್ತೇನೋ. ಬಟ್ ರಾಣಾ ಆ್ಯಂಡ್ ಆ ಹೆಣ್ಮಗಳು ಪ್ರಿಯಾಂಕಾ ತುಂಬ ಚೆನ್ನಾಗಿ ಕಾಣಿಸ್ತೀರ. ವೆರಿ ಗುಡ್. ಆ್ಯಂಡ್ ರಾಣಾ ಅಫ್ಕೋರ್ಸ್ ಯು ಅಪ್ರೂವ್ಡ್ ಆಲ್ರೆಡಿ. ಏಕಲವ್ಯನ ನಾನು ನೋಡಿ ಒಂದು 10 ಸತಿ ನಾನು ಹೇಳಿದ್ದೀನಲ್ಲ ನಿನಗೆ, ಸಖತ್ತಾಗಿ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ. ತುಂಬ ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಡೈರೆಕ್ಟರ್ ಪುನೀತ್ ಆ್ಯಂಡ್ ಇಮಾನ್ ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಮಂಗ್ಲಿ ತಮ್ಮನ್ನು ನೋಡಿ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿ ಹಾಡಿದ್ದೀರಿ. ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡಿಕೊಂಡ್ರು ಕೂಡ ಅದು ಭಾಳ ಫಸ್ಟ್ ಕ್ಲಾಸಾಗೇ ಇರುತ್ತೆ ಅಂತ ಈಗಾಗಲೇ ಶುರುವಾಗಿದೆ. ಅದರಿಂದ ಒಳ್ಳೆ ಹೆಂಡತಿ, ಒಳ್ಳೆ ಮನೆತನದ, ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂತ ಭಾಳ ಕೇಳಿದ್ದೀನಿ ಕಂದ. ನಿಮ್ಮ ಬಗ್ಗೆ ತುಂಬ ಖುಷಿ ಅನಿಸುತ್ತೆ. ತರುಣ್ ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ. 10:30 ಅಂದರೆ 10:30 ಬಂದ್ಬಿಟ್ಟಿರ್ತೀವಿ. ಈ ನನ್ನ ಮಗನೇ ಲೇಟಾಗಿ ಬಂದ. ಆಮೇಲೆ ಏನಂದ, ನನಗೆ ಕಾರಲ್ಲಿ ಕೂತ್ಕೊಳ್ಳಿ ಇಳಿಬೇಡಿ, ನಾ ಬಂದೆ 5 ಗಂಟೆ. ನನಗೆ ಗೊತ್ತಿರಲಿಲ್ಲ ನೀವಿಬ್ರು ಬರೋದು. ನಿನಗೂ ಗೊತ್ತಿರ್ಲಿಲ್ವಾ? ನಿನ್ಗೆ ಗೊತ್ತಿದ್ರೆ ಅವಳು ಹೆಂಗೂ ಬರ್ತಾಳೆ ಬಿಡೋ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ. ನಾನು ಹಂಗೆ ತಪ್ಪಿಸ್ಕೊಳಕ್ಕೆ ಹೇಳ್ತಿದ್ದೆ. ಶ್ರುತಿ ಬರ್ತಾಳೆ, ಸುಧಾರಾಣಿ ಬರ್ತಾಳೆ, ಅವರಿಬ್ರು ಬರ್ತಾರಲ್ವ, ನಾನು ಯಾಕೆ ಅಂದ್ಬಿಡುವೆ ನಾನು. ಯಾಕಂದ್ರೆ ನನಗೇನೋ ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳಕ್ಕೆ ಈಸಿ ಆಗಿರೋದು. ಕಳ್ಳ ನೀನು. ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು. ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಕಣೋ. ಪಿಕ್ಚರ್ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದು ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಪ್ರೆಸೆಂಟ್ ಅಂದರೆ ಪ್ರೊಡ್ಯೂಸೇ ಕಣೋ. ಏನೋ ಮಚ್ಚಿರ್ತಾರೆ ಅಂತ ಅನ್ಕೊಳ್ತೀನಿ. ಆದರೆ ಹೇಳಲ್ಲ ಬಿಡು, ಪರವಾಗಿಲ್ಲ. ಏನು ಕೊಟ್ಟಿದ್ರು ಏನು. ನಾವು ನೋಡಿ, ಇವತ್ತು ರಾಖಿ ಹಬ್ಬ, ಅಣ್ಣ ನಮಗೆ ಕೊಡಬೇಕು. ನನ್ನ ಬಡನೆ ಕಿತ್ಕೊಂಡು ನನಗೆ ಹಾಕದ. ಸುಮ್ಮನೆ ಡೈ ಹೊಡಿದ್ರೆ ನಾನು ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಲೇ. ಬಟ್ ರಾಜು ಅಫ್ಕೋರ್ಸ್ ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ. ನಾನು ನೀನು ದುಡ್ಡು ಕೊಟ್ಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆಯಣ್ಣ ಎಲ್ಲಿ? ದಯಣ್ಣ. ಬಟ್ ಖುಷಿ ಅನ್ನಿಸ್ತು, ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ. ನನಗೆ ತುಂಬ ಖುಷಿ ಅನಿಸಿದ್ದು ಇವರಿಬ್ರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು. ಏನು ಮಾಡೋದು, ರಾಖಿ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ 3 ಜನ. ಬಟ್ ತುಂಬ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ. ಯಾಕಂದರೆ ಒಳ್ಳೆ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ, ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ. ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನೀನು ಮತ್ತೆ ಮಾತಾಡ್ಬೋದಮ್ಮ. ನಮಸ್ಕಾರ. ತಾರಮ್ಮ, ಥ್ಯಾಂಕ್ ಯು. ಅವರಿಗೆ ಏಳುಮಲೆ ಸಿನಿಮಾ ತಂಡದ ಪರವಾಗಿ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಎಸ್, ಅದೇ ರೀತಿಯಾಗಿ ಸುಧಾರಾಣಿ ಮ್ಯಾಮ್ ಹಾಗೂ ಶ್ರುತಿ ಮ್ಯಾಮ್ ದಯವಿಟ್ಟು ಒಂದು ಗ್ರೂಪ್ ಫೋಟೋಗೆ